ವೇಟ್ ತಾಲೀಮನ್ನ ಸ್ಟಾರ್ಟ್ ಮಾಡಿದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾಡಹಬ್ಬ ದಸರಾಗೆ ತಾಲೀಮನ್ನ ಸ್ಟಾರ್ಟ್ ಮಾಡ್ತೀವಿ. ತಾಲೀಮು ಡಿಫ್ರೆಂಟ್ ಹಂತದಲ್ಲಿ ಇರುತ್ತೆ, ಬೇರೆ ಬೇರೆ ಹಂತಗಳಲ್ಲಿ ನಾವು ಶುರು ಮಾಡಿದ್ದೀವಿ. ವೇಟ್ ತಾಲೀಮ್ ಏನಂತಂದ್ರೆ ನಾಡಹಬ್ಬ ದಸರಾದಲ್ಲಿ ಜಂಬೂ ಸವಾರಿ ಹೊರುವಂತ ಆನೆಗೆ ಅದಕ್ಕೆ ಏನು ನಾವು ಸ್ಟೆಮ್ನ ಬಿಲ್ಟ್ ಮಾಡೋ ಸಲುವಾಗಿ ಇನಿಷಿಯಲ್ ಸ್ಟೇಜ್, ಎಷ್ಟೇ ಎಕ್ಸ್ಪೀರಿಯನ್ಸ್ ಆನೆ ಇದ್ರು ಕೂಡ ನಾವು ಇನಿಷಿಯಲ್ ಸ್ವಲ್ಪ ವೇಟ್ ಇಂದ ಸ್ಟಾರ್ಟ್ ಮಾಡಿ ಅದಕ್ಕೆ 1000 kg ಅಪ್ ಟು 1000 kg ವರೆಗೂ ನಾವು ವೇಟ್ ತಾಲೀಮನ್ನ ಮಾಡ್ತೀವಿ. ಇವತ್ತು ಅಭಿಮನ್ಯು, ಲಕ್ಷ್ಮಿ ಮತ್ತು ವರಲಕ್ಷ್ಮಿ ಈ 3 ಆನೆಗಳ ಜಂಬೂ ಸವಾರಿ ಏನ್ ಸಾಗುತ್ತೆ ಆ ಆನೆಗಳ ಸಾಗೋ ಇದಕ್ಕೆ ವೇಟ್ ತಾಲೀಮನ್ನ ಸ್ಟಾರ್ಟ್ ಮಾಡಿದೀವಿ. ಇವತ್ತು ಅಭಿಮನ್ಯು ಅದಕ್ಕೆ ನಾವು 50% ಆಫ್ ಜಂಬೂ ಸವಾರಿಗೆ ಏನು ವೇಟ್ ಇದೆ ಆ 50% ವೇಟ್ ಅನ್ನ ನಾವು ಹಾಕ್ತಾ ಇದೀವಿ. ಸೊ ಇದರಲ್ಲಿ ನಮ್ದ ಇರುತ್ತೆ, ಗಾದೆ ಇರುತ್ತೆ, ಮತ್ತೆ ಚಾರ್ಜಂಗ್ ಇರುತ್ತೆ, ಆಮೇಲೆ ಸ್ಯಾಂಡ್ ಬ್ಯಾಗ್ಸ್ ಇರುತ್ತೆ. ಇವೆಲ್ಲ ಸೇರಿ ನಮ್ಗೆ 500 ಇಂದ 520 kg ವೇಟ್ ಬರುತ್ತೆ. ಇದನ್ನ ನಾವು ಇವತ್ತು ಪ್ರಾಕ್ಟೀಸ್ ಅನ್ನ ಶುರು ಮಾಡಿದ್ವಿ. ಎಲ್ಲ ಆನೆಗಳ ಹೆಲ್ತ್ ಚೆನ್ನಾಗಿದೆ, ಯಾವುದು ಕೂಡ ತೊಂದರೆ ಇಲ್ಲ. ಈಗ ಅಭಿಮನ್ಯು ಮೇನ್ ನಮ್ಗೆ, ಈಗ ಅಭಿಮನ್ಯು ವೇಟ್ ಆಗ್ತಾ ಇರೋದು, ಅಭಿಮನ್ಯು ಕೂಡ ತುಂಬಾ ಹೆಲ್ದಿ ಆಗಿದ್ದಾನೆ. ಗಂಜನ್ಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದೀವಿ, ಯಾಕಂದ್ರೆ ಯಾವ್ದಾರ ಇದು ಸ್ವಲ್ಪ ಟ್ವಿಸ್ಟ್ ಆಗುತ್ತೆ ಕಾಲು. ಈಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ, ತೊಂದರೆ ಇಲ್ಲ. ಬಟ್ ರೆಸ್ಟ್